ನಮ್ಮ ಸರ್ಕಾರ ಅಂತರ್ಜಲ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಖರ್ಚು ಮಾಡುತ್ತಿದೆ. ಕೆರೆಗಳಿಗೆ ನೀರು ತುಂಬಿಸುವಲ್ಲಿ ಏಷ್ಯಾದಲ್ಲೇ ಉತ್ತಮ ಕಾರ್ಯ ನಮ್ಮ ರಾಜ್ಯದಲ್ಲಿ ಆಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸುವುದರಲ್ಲಿ ಏಷ್ಯಾದಲ್ಲೇ ಉತ್ತಮ ಕಾರ್ಯ ನಮ್ಮ ರಾಜ್ಯದಲ್ಲಿ ಆಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ನೀರಿದ್ದರೆ ನಾಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ನಾಗರಿಕತೆ ಬೆಳೆದಿದ್ದು ಉಳಿದಿರುವುದು ನೀರಿನಿಂದಲೇ. ಜನರಲ್ಲಿ ನೀರಿನ ಬಳಕೆ, ನೀರಿನ ಮೌಲ್ಯ ಮತ್ತು ಅಂತರ್ಜಲ ಅಭಿವೃದ್ಧಿ ಬಗ್ಗೆ ಸೂಚಿಸುವ ಬೋಸರಾಜುರವರು ಇಲಾಖೆ ವತಿಯಿಂದ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಇದ್ದಾರೆ. ಇದು ಆರೋಗ್ಯಕರ ಸಂಗತಿ. ಜನರಿಗೆ ನೀರಿನ ಅಗತ್ಯ ಮತ್ತು ನೀರಿನ ಸ್ಥಿತಿಗತಿ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ 37 ಲಕ್ಷ ಬೋರ್ವೆಲ್ಗಳ ಮೂಲಕ ಅಂತರ್ಜಲ ಬಳಕೆಯಾಗುತ್ತಿದೆ. ದಾಖಲೆಗಳಲ್ಲಿ ಇಲ್ಲದ ಲಕ್ಷಾಂತರ ಅನಧಿಕೃತ ಬೋರ್ವೆಲ್ಗಳು ಇವೆ. ರಾಷ್ಟ್ರೀಯ ಸರಾಸರಿಗಿಂತ 8% ಹೆಚ್ಚಿನ ಬಳಕೆಯಾಗುತ್ತಿದೆ. ಇನ್ನು ವರದಿಗಳು ಇಂದು ವಿವರಿಸಿದರು. 114 ತಾಲೂಕುಗಳನ್ನು ಹೊರತುಪಡಿಸಿ ಉಳಿದ ತಾಲೂಕುಗಳಲ್ಲಿ ನೀರಿನ ಅಂತರ್ಜಲದ ಪ್ರಮಾಣದ ಕೊರತೆ ಇದೆ. ಈ ಕಾರಣಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಕೆರೆಗಳನ್ನು ತುಂಬಿಸುವ ಕೆಸಿ ವ್ಯಾಲ್ಯೂ ಯೋಜನೆ ಜಾರಿ ಮಾಡಲಾಯಿತು. ಇದರಿಂದ ಈಗ ಅಂತರ್ಜಲ ವೃದ್ಧಿಯಾಗಿದೆ. ಆದರೆ ಇದನ್ನು ವಿರೋಧಿಸುವವರು ಇದ್ದಾರೆ ಎಂದು ವಿವರಿಸಿದರು. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಅಂತರ್ಜಲ ವೃದ್ಧಿಗೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದೇವೆ. ಇದರಿಂದ ಅಂತರ್ಜಲ ಉತ್ತಮವಾಗಿ ವೃದ್ಧಿಯಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಕಾನೂನು ಸಚಿವರಾದ ಎಚ್ಕೆ ಪಾಟೀಲ್, ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು, ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್, ರಾಜೇಂದ್ರ ಸಿಂಗ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವೈದ್ಯಮೂರ್ತಿ, ಪ್ರಜಾಭವ ಟಿವಿ, ಬೆಂಗಳೂರು. ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ. ನಾನು ಕೂಡಲೇ ಒಪ್ಪಿಗೆ ಕೊಟ್ಟೆ. ಇವತ್ತು ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ. ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದರೆ, ಈಗ 200 ಅಡಿ 300 ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. 200 ಅಡಿ 300 ಅಡಿ ಒಂದು ಕಾಲದಲ್ಲಿ 1200ರಿಂದ 1500 ಅಡಿ ತೋಡಬೇಕಾಗಿತ್ತು. ಈಗ ಎನ್ ವ್ಯಾಲಿ ಮಾಡಿದ ಮೇಲೆ, ಅಲ್ಲ ಕೆಸಿ ವ್ಯಾಲಿ ಮಾಡಿದ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ. ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು. ಕಡಿಮೆ ಇದರಲ್ಲಿ ಅಂತರ್ಜಲ ಸಿಗ್ತದೆ. ಇದನ್ನು ವಿರೋಧ ಮಾಡಿದವರು ಇದ್ರು, ನೀವೆಲ್ಲ ತಿಳ್ಕೋಬೇಕು. ಇದನ್ನು ಈಗಲೂ ವಿರೋಧ ಮಾಡ್ತಾರೆ. ಈಗಲೂ ವಿರೋಧ ಮಾಡ್ತಾರೆ. ಕೋರ್ಟ್ಗೆಲ್ಲ ಹೋಗಿದ್ರು. ಇದರಿಂದ ತೊಂದರೆ ಆಗ್ತದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು. ನೋಡಿ, ಇಂಥ ಜನರು ಇದ್ದಾರೆ. ನೋಡಪ್ಪ, ರೈತ ಸಂಘದವರು ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ. ಅವ್ರಿಗೂ ಸಪೋರ್ಟ್ ಮಾಡೋದು. ಆಮೇಲೆ ರೈತರ ಮಕ್ಕಳು ಅವರು, ರೈತರ ಮಕ್ಕಳು ಬೇರೆ ದೇಶದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಹುಶಃ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿರ್ತಕ್ಕಂಥದ್ದು ಇದು, ನೀರನ್ನ ಬಳಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಈ ಸಾರಿ ಋಷಭಾವತಿ ವ್ಯಾಲಿಗೂ ಕೂಡ ನಮ್ಮ ಸರ್ಕಾರದಲ್ಲಿ ಅನುಮತಿಯನ್ನು ಕೊಟ್ಟು ನಾವು 1081 ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಚಿಕ್ಕಮಗಳೂರು, ಆಮೇಲೆ ಅಲ್ಲ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ತುಮಕೂರು,
ಇವೆಲ್ಲ ನಾವು ಮಾಡಿರೋದು ಯಾಕೆ ಅಂತಂದರೆ ಅಂತರ್ಜಲ ವೃದ್ಧಿಯಾಗಲಿ ಅಂತ. ಅಂತರ್ಜಲ ವೃದ್ಧಿಯಾಗಿ ಯಾಕಂತಂದರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ, ಮತ್ತು ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು, ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು, ಈ ಅಂತರ್ಜಲ ಬಹಳಷ್ಟು ಆಗಿದ್ದಾವೆ. ಇದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಭಾಳ ಎಚ್ಚರಿಕೆಯಿಂದ ನೀರನ್ನು ಬಳಸ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಭಾಳ ಕ್ಯಾಪ್ಷನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ ನಮ್ಮ ಭವಿಷ್ಯ ಸುಧಾರಣೆ ಆಗಬೇಕಾದ್ರೆ ಭಾಗೀರಥಿಯವರೇ, ಬಸನಗೌಡ ತುರ್ವಿಹಾಳ್ ಅವರೇ, ಚಿತ್ರನಟ ವಶಿಷ್ಠ ಸಿಂಹ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಸಣ್ಣ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ರೈತ ಪ್ರತಿನಿಧಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಸಣ್ಣ ನೀರಾವರಿ ಇಲಾಖೆಯವರು, ಅದರ ಸಚಿವರಾದಂಥ ಬೋಸರಾಜ್ ಅವರು ಅಂತರ್ಜಲ ಅಭಿವೃದ್ಧಿಪಡಿಸುವ ಹಾಗೂ ನೀರಿನ ಮಿತ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರು ಸಣ್ಣ ನೀರಾವರಿ ಸಚಿವರಾದ ಮೇಲೆ ಮೊದಲನೇ ಬಾರಿಗೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಜನರಿಗೆ ನೀರಿನ ಬಳಕೆಯ ಬಗ್ಗೆ, ನೀರಿನ ಉಪಯುಕ್ತತೆಯ ಬಗ್ಗೆ, ಅದು ಎಷ್ಟರ ಮಟ್ಟಿಗೆ ಉಪಯುಕ್ತ ಅಂತಕ್ಕಂಥದ್ದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇದು ಅತ್ಯಂತ ಸಮಂಜಸವಾಗಿದೆ ಅಂತೇಳಿ ಭಾವಿಸ್ತೇನೆ. ಇದೇ ಸಂದರ್ಭದಲ್ಲಿ ಒಂದು ಕಿರು ಒತ್ತಿಗೆಯನ್ನು ಇಲಾಖಾ ವತಿಯಿಂದ ಪ್ರಕಟ ಮಾಡಿದ್ದಾರೆ. ಇದು ಎಲ್ಲರ ಮನೆಗೂ ಹೋಗಬೇಕು. 7 ಕೋಟಿ ಜನರನ್ನು ತಲುಪಬೇಕು. ಕಾರಣ ಯಾಕಪ್ಪ ಅಂತಂದರೆ ನೀರಿನ ಅವಶ್ಯಕತೆ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಈ ಕಿರುಹೊತ್ತಿಗೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಸಾಕಷ್ಟು ಮಾಹಿತಿಗಳಿದ್ದಾವೆ. ಈ ಮಾಹಿತಿಗಳು ಬರೀ ಪುಸ್ತಕದಲ್ಲಿದ್ದರೆ ಸಾಲದು, ಅದು ಜನರನ್ನು ತಲುಪಬೇಕು. ಜನರು ಆ ಮೂಲಕ ಜಾಗೃತಿ ಆಗಬೇಕು. ಈಗ ನೀರಿನ ಬಳಕೆ ಮತ್ತು ನೀರಿನ ಸಂರಕ್ಷಣೆ ಎಲ್ರಿಗೂ ಗೊತ್ತಾಗಬೇಕಲ್ಲ. ಇದು ಕೃಷಿ ಮಾಡ್ತಕ್ಕಂಥವರು, ಕೃಷಿ ಮಾಡದೇ ಇರತಕ್ಕಂಥವ್ರು ಎಲ್ಲರಿಗೂ ನೀರಿನ ಅವಶ್ಯಕತೆ ಇದೆ. ಕೃಷಿ